ಇವತ್ತು ನಾನು ಗರಿಗರಿಯಾದ ರುಚಿಕರವಾದ ಕರ್ಜಿಕಾಯಿ ಅಥವಾ ಕರಿಗಡುಬು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕರ್ಜಿಕಾಯಿ ಇದೊಂದು ಬಗೆಯ ಸಿಹಿ ತಿನಿಸು. ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಶ್ರೀಕಲಿಕಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕರ್ಜಿಕಾಯಿ ಮಾಡಿದಾಗ ಕ್ರಿಸ್ಪಿಯಾಗಿ ಬಂದಿಲ್ಲ, ಮೆತ್ತಗಾಗಿದೆ ಅಂತ ಬೇಜಾರು ಮಾಡ್ಕೋತಾ ಇದ್ದೀರಾ? ಇನ್ನು ಮುಂದೆ ಹಾಗಾಗಬಾರ್ದು. ನೀವು ಕೂಡ ಗರಿಗರಿಯಾದ ಕರ್ಜಿಕಾಯಿ ಮಾಡಬೇಕು ಅಂತಾದರೆ ಈ ವಿಡಿಯೋ ತಪ್ಪದೇ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಈಗ ಕರ್ಜಿಕಾಯಿ ಮಾಡೋ ವಿಧಾನವನ್ನು ತಿಳಿಯೋಣ. ಹಾಗಾದರೆ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ ಚಿರೋಟಿ ರವೆ ಇಲ್ಲ ಅಂದರೆ ಮಾಮೂಲಿ ರವಾನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ತೊಗೊಳ್ಳಿ. 2 ಟೇಬಲ್ ಸ್ಪೂನ್ ಮೈದಾ, 1 ಚಿಟಿಕೆ ಉಪ್ಪು, 1/4 ಚಮಚ ಅರಿಶಿನ ಹುಡಿ ತೊಗೊಳ್ಳಿ. ಕ್ರಿಸ್ಪಿಯಾಗಿ ಬರೋದಕ್ಕೆ 2 ಸ್ಪೂನ್ ತುಪ್ಪ ಬಿಸಿ ಮಾಡ್ಕೊಳ್ಳಿ. ಅದು ಸರಿಯಾಗಿ ಬಿಸಿಯಾದ ನಂತರ ಹಿಟ್ಟಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಕಲಿಸೋ ಥರನೇ ಕಲಿಸ್ಕೊಳ್ಳಿ, ಯಾಕೆಂದರೆ ಚಿರೋಟಿ ರವೆ ಆಗಿರೋದ್ರಿಂದ ನೆನಿಬೇಕಾಗುತ್ತೆ. ಸುಮಾರು ಒಂದು 5 ನಿಮಿಷ ಇದನ್ನು ನಾದಬೇಕಾಗುತ್ತೆ. ಚೆನ್ನಾಗಿ ನಾದಿದಾಗ ಇದು ಒಳ್ಳೆ ಕಣಕ ಆಗುತ್ತೆ. ನಂತರ ಇದನ್ನು ಒಂದು ಪ್ಲೇಟ್ನಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕಾಲ ಮುಚ್ಚಿಡಬೇಕಾಗುತ್ತೆ, ಯಾಕಂದರೆ ಇದು ಸರಿಯಾಗಿ ನೆನ್ಕೊಳ್ಬೇಕಾಗುತ್ತೆ. ನೋಡಿ, ಇದನ್ನು ಸರಿಯಾಗಿ ನಾದ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಡ್ತಾ ಇದ್ದೀನಿ. ಇದು ನೆನ್ಕೊಳ್ಳಿ, ಒಂದು ಅರ್ಧ ಗಂಟೆ ಬಿಡಿ. ಈಗ ನಾವು ಕರ್ಜಿಕಾಯಿ ಒಳಗಿನ ಹೂರಣ ಮಾಡೋಣ. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆ ತೊಗೊಳ್ಳಿ. ಅದಕ್ಕೆ 1 ಕಪ್ ಬಿಳಿ ಎಳ್ಳು, 2 ಟೇಬಲ್ ಸ್ಪೂನ್ ಕಪ್ಪೆಳ್ಳು ತೊಗೊಂಡು ಈ ರೀತಿ ಹುರಿಯಿರಿ. ಕಪ್ಪೆಳ್ಳು ನಾನು ರುಚಿಗಾಗಿ ತೊಗೊಂಡಿದ್ದೀನಿ, ಬೇಕಿದ್ರೆ ತೊಗೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಹಾಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಗಸಗಸೆನ ತೊಗೋಬೇಕಾಗುತ್ತೆ. ಅದು ಕೂಡ ನಿಮಗೆ ಇಷ್ಟ ಇದ್ರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಘಮ ಪರಿಮಳ ಬರಬೇಕು, ಅಲ್ಲದೆ ಆ ಎಳ್ಳು ಹಾಕಿದ್ದೀನಲ್ಲ ಅದು ಚಿಟಪಿಟಾಗಿ ಉಡಬೇಕು. ಆ ರೀತಿ ಇದನ್ನು ಹುರ್ಕೋಬೇಕಾಗುತ್ತೆ. ಹುರಿದು ಇದನ್ನು ಒಂದು ಪ್ಲೇಟಿಗೆ ಬಗ್ಗಿಸ್ಕೊತಾ ಇದ್ದೀನಿ. ಈಗ 1 ಕಪ್ಪು ಹಸಿ ತೆಂಗಿನಕಾಯಿ ತುರಿದಿರೋದನ್ನು ಹಾಕಿ ಇದರಲ್ಲಿ ನೀರಿನಂಶ ಇಲ್ಲದೇ ಇರೋ ಥರ ನಾವು ಹುರ್ಕೋಬೇಕಾಗುತ್ತೆ. ಇದು ತುಂಬ ಮುಖ್ಯ ಆಗುತ್ತೆ ಹೂರಣದಲ್ಲಿ. ನೋಡಿ, ಹುರ್ಕೊಳ್ಳುವಾಗ ತಳ ಹಿಡ್ಕೊಳ್ಳುತ್ತೆ ಪಾತ್ರೆಗೆ ಅಂತ 1 ಚಮಚ ನಾನು ತುಪ್ಪನ ತಗೋತಾ ಇದ್ದೀನಿ. ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕೋಬೋದು. ಹಾಗೆ ಈಗ 1 ಕಪ್ ತೆಂಗಿನ ತುರಿಗೆ ನಾನು 1/4 ಕಪ್ನಾಗಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಈ ಕೊಬ್ಬರಿಯಲ್ಲಿ ಇರ್ತಕ್ಕಂಥ ನೀರಿನಂಶ ಹೋಗಬೇಕು, ಆ ರೀತಿ ಬಾಡಿಸ್ಕೋಬೇಕಾಗುತ್ತೆ. ಈಗ ನಾನು ಮೊದಲೇ ಹುರಿದಿಟ್ಟಿದ್ನಲ್ಲ ಗಸಗಸೆ ಮತ್ತು ಎಳ್ಳು, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಏಲಕ್ಕಿನ ಒಂದು 4 ಏಲಕ್ಕಿನ ನಾನು ಸಕ್ಕರೆ ಹಾಕಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಪಾಕ ಹೇಗಿರಬೇಕಪ್ಪ ಅಂದರೆ ತುಂಬ ಗಟ್ಟಿ ಆಗಬಾರ್ದು. ಹೂರಣ ಹೇಗಿರಬೇಕು ಅಂದರೆ ತುಂಬ ಗಟ್ಟಿ ಆಗಬಾರ್ದು, ಆದರೆ ಅದರಲ್ಲಿರ್ತಕ್ಕಂಥ ನೀರು ಸ್ವಲ್ಪನೂ ಕೂಡ ಉಳ್ಕೋಬಾರ್ದು. ಈಗ ಸ್ವಲ್ಪ ಇದಕ್ಕೆ 1 ಚಿಟಿಕೆ ಉಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ದರೆ ಹಾಕ್ಕೊಳ್ಳಿ, ಉಪ್ಪು ಬೇಕಾ ಅಂತಿಲ್ಲ, ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಹೂರಣ ಆದರೆ ಸಾಕು. ನೋಡಿ, ಈ ರೀತಿ ಕೈಯಲ್ಲಿ ನಾವು ಒಂದು ಸಣ್ಣ ಉಂಡೆ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಆಮೇಲೆ ಕರ್ಜಿಕಾಯಿ ಚಪಾತಿ ಥರ ಒರಿಬೇಕಿದ್ರೆ ಅದು ಎಳ್ಳೆಲ್ಲ ಕೈಗೆ ಅಂಟ್ಕೋಬಾರ್ದು. ಹಾಗಾಗಿ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ಇದನ್ನು ಇನ್ನೊಂದು ಸಾರಿ ಸರಿಯಾಗಿ ನಾದ್ಕೋತಾ ಇದ್ದೀನಿ. ನಾದ್ಕೊಂಡು ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಈ ರೀತಿ. ನೋಡಿ, ಇವಾಗ ಒರಿಯೋದಕ್ಕೆ ಹಾಳೆ ಮತ್ತು ಇದು 2 ರೆಡಿಯಾಗಿದೆ ಹೂರಣ. ಈ ರೀತಿ ಸಣ್ಣ ಪೂರಿ ಗಾತ್ರದಲ್ಲಿ ತೆಳ್ಳಗೆ ವರ್ಕೋಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ವರ್ಕೊಳ್ಳಿ. ಹಿಟ್ಟನ್ನು ನಾದುವಾಗ ಕೂಡ ಅಷ್ಟೇ ತುಂಬ ಗಟ್ಟಿಯಾಗಿ ನಾದ್ಕೋಬಾರ್ದು, ಯಾಕೆಂದರೆ ಇದು ಚಿರೋಟಿ ರವೆ ಆಗಿರೋದ್ರಿಂದ ಅದು ಚೆನ್ನಾಗಿ ನೆಂದ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಚಪಾತಿ ಹದ ಥರ ನಾನು ಅದನ್ನು ನಾದ್ಕೊಂಡಿದ್ದೆ. ನೋಡಿ, ಈಗ ಈ ರೀತಿ ಹೂರಣನ ಇಟ್ಟು ನಾನು ಈ ರೀತಿ ಸೈಡ್ಸ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ನಾನು ಫೋರ್ಕ್ ಸಹಾಯದಿಂದ ಡಿಸೈನ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಮೋಲ್ಡನ್ನು ಉಪಯೋಗಿಸ್ಕೋತಾ ಇಲ್ಲ. ಬೇಗ ಆಗಬೇಕು ಅಂತಾದರೆ ಈ ರೀತಿ ಮಾಡೋದ್ರಿಂದ ಬೇಗ ಆಗುತ್ತೆ ಅನ್ನೋದರಿಂದ ನಾನು ಮಾಡ್ಕೋತಾ ಇದ್ದೀನಿ. ಮತ್ತು ಇದು ಕರ್ಜಿಕಾಯಿ ಕಟ್ ಮಾಡೋದಿದೆಯಲ್ಲ, ಅದರಿಂದ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟರಿಂದ. ನೋಡಿ, ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ. ನೀವು ಯಾವುದರಿಂದ ಬೇಕಾದರೂ ಡಿಸೈನ್ ಮಾಡ್ಕೋಬೋದು. ನಾನು ಫೋರ್ಕ್ ಸಹಾಯದಿಂದ ಮಾಡ್ಕೋತಾ ಇದ್ದೀನಿ. ನಿಮಗೆ ಹೆಚ್ಚಿಗೆ ಸಮಯ ಇದೆ ಅಂದರೆ ನೀವು ಕೈಯಲ್ಲಾದರೂ ಸೈಡ್ಸನ್ನು ಸುತ್ತಿ ಡಿಸೈನ್ ಮಾಡ್ಬೋದು, ಅಥವಾ ಮೋಲ್ಡ್ ಸಹಾಯದಿಂದ ಆದರೂ ಮಾಡ್ಬೋದು. ಆದರೆ ನಾನು ಫೋರ್ಕ್ ಸಹಾಯದಿಂದ ಮಾಡ್ತಾಯಿದ್ದೀನಿ. ನಾನು ಸೈಡ್ಸಿಗೆ ಕೂಡ ಏನೂ ಹಾಕಿಲ್ಲ, ಹಾಗೇ ಪ್ರೆಸ್ ಮಾಡಿದ್ದೀನಿ. ಆದರೆ ಬಿಟ್ಕೊಳ್ಳೋದಿಲ್ಲ, ಓಪನ್ ಆಗೋದಿಲ್ಲ ಇದು.
ಮೈದಾ ಉಪಯೋಗಿಸೋದಕ್ಕಿಂತ ಚಿರೋಟಿ ರವಾನ ಉಪಯೋಗಿಸಿ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ನಾನು ಚಿರೋಟಿ ರವಾನ ಉಪಯೋಗಿಸಿ ಇವತ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ. ಈಗ ಇದನ್ನು ಕರಿಯೋದಕ್ಕೆ ಅಂತ ಒಂದು ಬಾಣಲೆ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ. ಅದು ಚೆನ್ನಾಗಿ ಕಾದ ನಂತರ ನಾನು ಈ ರೀತಿ ಕರ್ಜಿಕಾಯಿನ ಬಿಡ್ತಾಯಿದ್ದೀನಿ. ನೋಡಿ, ನಾನು ಚಿಕ್ಕ ಎಣ್ಣೆ ಬಂಡಿಯನ್ನು ತೊಗೊಂಡಿದ್ದೀನಿ. ಯಾಕೆ ಅಂದರೆ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಕರಿಬೋದು. ಸುಮ್ಮನೆ ಕರಿದ ಎಣ್ಣೆನ ಉಳಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕಿ ಕರಿಯೋದು ಒಳ್ಳೆಯದು ಅಂತ ನಾನು ಸಣ್ಣ ಬಂಡಿಯನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇದಾಗಿದೆ. ಹೊಂಬಣ್ಣ ಬರೋ ತನಕ ಹುರಿಬೇಕಾಗುತ್ತೆ. ಒಂದು ಸಾರಿ ಕಾದಿರ್ತಕ್ಕಂಥ ಎಣ್ಣೆನ ಆಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕರಿಬೇಕಾಗುತ್ತೆ. ಅಂದರೆ ತುಂಬ ಲೋ ಅಲ್ಲ, ಒಂದು ಸಾರಿ ಹಾಕಿದಾಗ ಸ್ವಲ್ಪ ಜೋರಾಗಿರಬೇಕು. ಆಮೇಲೆ ಸ್ವಲ್ಪ ಗ್ಯಾಸ್ ಸ್ಟವನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಗರಿ ಆಗಿರ್ತಕ್ಕಂಥ ಕರ್ಜಿಕಾಯಿ ಅಥವಾ ಕರಿಗಡುಬು ಸವಿಯೋದಕ್ಕೆ ಸಿದ್ಧವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.